ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ಭೂಪಟವನ್ನು ಗುರುತಿಸುವಂತಹದ್ದನ್ನು ಕುರಿತು ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ 10 ಅಂಕಗಳಿಗೆ ಇರುತ್ತೆ. ಈ 10 ಅಂಕಗಳಿಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದರೆ, ನಿಮಗೆ ಅಲ್ಲಿ 8 ಒಂದು ಸ್ಥಳಗಳನ್ನು ಕೊಟ್ಟಿರ್ತಾರೆ. ಆ 8ರಲ್ಲಿ ಯಾವುದಾದರೂ ಒಂದು 5ಕ್ಕೆ ಮಾತ್ರ, ಅಂದರೆ 5 ಭೂಪಟದಲ್ಲಿ 5 ಸ್ಥಳಗಳನ್ನು ಗುರುತಿಸಿ ಆ ಒಂದೊಂದು ಸ್ಥಳದ ಬಗ್ಗೆ ನೀವು 2 ಅಥವಾ 3 ಲೈನಲ್ಲಿ ಬರೀಬೇಕಾಗುತ್ತೆ. ಈ ರೀತಿಯಾಗಿ ಬರೆದ್ರೆ ನಿಮಗೆ 10 ಅಂಕಗಳು ಇರುತ್ತೆ. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಕೇಳ್ತಾರೆ ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ಭೂಪಟದಲ್ಲಿ ನೀವು ಕಾಣ್ತಾ ಇರ್ಬೋದು. ಮೊದಲೇ ತಕ್ಷಶಿಲಾ, ಹಾಗೆ ಹರಪ್ಪ, ಜಲಿಯನ್ ವಾಲಾಬಾಗು, ಪಾಣಿಪತ್ತು, ಮೀರಜ್, ಆಮೇಲೆ ದೆಹಲಿ, ಆಗ್ರಾ, ಪಾಟಲಿಪುತ್ರ, ದಂಡಿ, ಬಾಂಬೆ, ದೇವಗಿರಿ, ಕಲ್ಕತ್ತಾ, ಬಿಜಾಪುರ, ಬೀದರ್, ಬಾದಾಮಿ, ಹಂಪಿ, ಹಳೆಬೀಡು, ಕಂಚಿ, ಶ್ರೀರಂಗಪಟ್ಟಣ ಮತ್ತು ಪಾಂಡಿಚೇರಿ. ಇಷ್ಟು ನಿಮ್ಮ ಒಂದು ದ್ವಿತೀಯ PUCಗಾಗಿ ನಿಮ್ಮ ಒಂದು ಭೂಪಟದಲ್ಲಿ ಗುರುತಿಸಲು ಹೇಳುವಂತಹ ಸ್ಥಳಗಳು. ಈ ಒಂದು ಸ್ಥಳಗಳಲ್ಲಿ ನೀವು ಯಾವುದಾದ್ರೂ ಒಂದು 5ಕ್ಕೆ ಸರಿಯಾಗಿ ನೀವು ಅಭ್ಯಾಸವನ್ನು ಮಾಡಿ ಉತ್ತರಿಸಿದರೆ ನಿಮಗೆ 10 ಅಂಕಗಳು ಇರುತ್ತೆ. ಮೊದಲು ಭೂಪಟವನ್ನು ಯಾವ ರೀತಿಯಾಗಿ ಗುರುತಿಸ್ಬೇಕು, ಈಗಾಗಲೇ ಭೂಪಟವನ್ನು ನಿಮಗೆ ಕೊಟ್ಬಿಟ್ಟಿರ್ತಾರೆ, ಮ್ಯಾಪನ್ನು ನಿಮಗೆ ಕೊಡ್ತಾರೆ. ಆ ಮ್ಯಾಪಿನಲ್ಲಿ ಸ್ಥಳಗಳನ್ನು ಗುರುತಿಸುವಂತಹ ಒಂದು ಕೌಶಲ್ಯವನ್ನು ನೀವು ಕಲಿಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲು ನಿಮಗೆ ಇಲ್ಲಿ ಹರಪ್ಪ ಅಂತ ಕೊಟ್ಟರೆ, ಹರಪ್ಪ ನಾಗರಿಕತೆಯನ್ನು ಕುರಿತು 1-2 ಲೈನಲ್ಲಿ ಬರೀಬೇಕಾಗುತ್ತೆ. ಭೂಪಟದಲ್ಲಿ ಅದರ ಒಂದು ಸ್ಥಳವನ್ನು ಗುರುತಿಸಿ ನೋಡಿ. ಹರಪ್ಪ ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾಗಿದೆ. ಇದು ರಾವಿ ನದಿಯ ದಡದಲ್ಲಿದೆ. ಇದು ಇಂದು ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನ ಮಂಟಗೋಮರಿ ಜಿಲ್ಲೆಯಲ್ಲಿದೆ. 1921ರಲ್ಲಿ ದಯಾರಾಮ್ ಸಹನಿಯವರು ಈ ನಿವೇಶನವನ್ನು ಉತ್ಖನನ ಮಾಡಿದರು. ಮಹಾ ಉಗ್ರಾಣ ಇಲ್ಲಿ ಕಂಡುಬರುವಂತಹ ಕಟ್ಟಡವಾಗಿದೆ ಅನ್ನುವಂಥದ್ದು. ಹಾಗೆ ಪಾಟಲಿಪುತ್ರದ ಬಗ್ಗೆ ನೋಡೋದಾದರೆ, ಗಂಗಾ ನದಿಯ ದಂಡೆಯ ಮೇಲಿರುವಂತಹ ಇದು ಪ್ರಸ್ತುತ ಪಾಟ್ನಾ ಎಂದು ಕೂಡ, ಪಾಟಲಿಪುತ್ರವನ್ನು ಪಾಟ್ನಾ ಅಂತ ಹೇಳ್ಬಿಟ್ಟು ಕೂಡ ಕರೀಲಾಗುತ್ತೆ. ಬಿಹಾರ ರಾಜ್ಯದ ರಾಜಧಾನಿ ಇದಾಗಿದೆ. ಬಿಹಾರ ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಇದು ಮಗಧ ಸಾಮ್ರಾಜ್ಯ, ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿತ್ತು. ಮುಂದೆ ಪಾಣಿಪತ್ ಇದು ಹರಿಯಾಣ ರಾಜ್ಯದಲ್ಲಿದೆ. ಭಾರತದ ಇತಿಹಾಸದಲ್ಲೇ ಇದೊಂದು ಪ್ರಸಿದ್ಧ ಕದನದ ಭೂಮಿಯಾಗಿದ್ದು ಇಲ್ಲಿ 3 ಪ್ರಮುಖ ಕದನಗಳು ಜರುಗಿದವು. ಹಾಗೆ ಕಲ್ಕತ್ತಾದ ಬಗ್ಗೆ ನೋಡೋದಾದರೆ, ಹೂಗ್ಲಿ ನದಿಯ ದಡದಲ್ಲಿರುವಂತಹ ಇದು ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ. ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು. ಕಲ್ಕತ್ತಾದ ಸಮೀಪ ಬೇಲೂರು ಎಂಬಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪಿಸ್ತಾರೆ. ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿಯ ಆರಂಭಿಕ ಹೆಸರು ಅದಕ್ಕೆ ವಾತಾಪಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಹಾಗೆ ಇದು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿರುವಂತಹ ಸ್ಥಳ ಇದಾಗಿದೆ. ಇನ್ನು ಹಂಪಿಯ ಬಗ್ಗೆ ತಿಳಿಯೋದಾದರೆ, ತುಂಗಭದ್ರೆಯ ನದಿಯ ದಡದ ಮೇಲಿರುವಂತಹ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇಲ್ಲಿ ಒಂದು ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ಸ್ವಾಮಿ ದೇವಾಲಯ, ಹಾಗೆ ಕಲ್ಲಿನ ರಥ ಮುಂತಾದವು ಹಂಪೆಯ ಭವ್ಯವಾದಂತಹ ಸ್ಮಾರಕಗಳಾಗಿವೆ. ಹಾಗೆ ಪಾಂಡಿಚೇರಿ ಬಗ್ಗೆ ನೋಡೋದಾದರೆ, ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯೂ ಕೂಡ ಆಗಿತ್ತು. ಹಾಗೆ ಮುಂದಿನ ಒಂದು ಸ್ಥಳ ಕಂಚಿ. ಇದು ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿದೆ. ಇದು ಪಲ್ಲವರ ರಾಜಧಾನಿಯಾಗಿತ್ತು. ಈ ನಗರವು ಹಲವಾರು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಇಲ್ಲಿ ಕಾಣಬಹುದಾಗಿದೆ. ಮುಂದೆ ಇರುವಂತಹ ಒಂದು ಸ್ಥಳವನ್ನು ನೋಡೋದಾದ್ರೆ ತಕ್ಷಶಿಲಾ. ಇದು ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿದೆ. ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ತಕ್ಷಶಿಲಾ ವಿಶ್ವವಿದ್ಯಾನಿಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾ ಕೇಂದ್ರವಾಗಿಯೂ ಕೂಡ ಇತ್ತು. ಕೌಟಿಲ್ಯನು ಈ ವಿಶ್ವವಿದ್ಯಾನಿಲಯದ ಆಚಾರ್ಯನಾಗಿರ್ತಾನೆ. ಹಾಗೆ ಮುಂದಿನ ಒಂದು ಸ್ಥಳ ದೆಹಲಿ. ಇದು ಯಮುನಾ ನದಿಯ ದಡದಲ್ಲಿದೆ. ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿದ್ದಲ್ಲದೆ ಕೆಲ ಕಾಲ ಮೊಘಲರ ರಾಜಧಾನಿಯೂ ಕೂಡ ಆಗಿತ್ತು. ಕುತುಬ್ ಮಿನಾರ್, ಕೆಂಪು ಕೋಟೆ, ಜಾಮಿ ಮಸೀದಿ ಮುಂತಾದ ಸ್ಮಾರಕಗಳು ಕೂಡ ಇಲ್ಲಿವೆ. ಇನ್ನು ದೇವಗಿರಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಮಹಾರಾಷ್ಟ್ರದಲ್ಲಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಮಹಮ್ಮದ್ ಬಿನ್ ತುಘಲಕನು ದೇವಗಿರಿಯ ಸಮೀಪದ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸ್ತಾನೆ ಹಾಗೂ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಅಲ್ಪಕಾಲ ಸ್ಥಳಾಂತರಿಸ್ತಾನೆ. ಇನ್ನು ಜಲಿಯನ್ ವಾಲಾಬಾಗ್ ನೋಡಿ, ಇದು ಪಂಜಾಬಿನ ಅಮೃತಸರದಲ್ಲಿದೆ.
ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿದ್ದಂತಹ ನಿರಾಯುಧ ಜನರನ್ನು ಜನರಲ್ ಡಯರ್ ಎಂಬುವನು 1919ರಲ್ಲಿ ಕಗ್ಗೊಲೆಗೈತಾನೆ. ಮುಂದಿನದು ಒಂದು ದಂಡಿ. ಇದು ಗುಜರಾತ್ನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದನೇ ದಂಡಿಯಿಂದನೇ ಅವರು ಆರಂಭಿಸ್ತಾರೆ. ಇನ್ನು ಬೀದರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಇದು ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ಮಹಮ್ಮದ್ ಗವಾನನು ಮದ್ರಾಸವೊಂದನ್ನು ನಿರ್ಮಿಸ್ತಾನೆ. ಮುಂದೆ ಶ್ರೀರಂಗಪಟ್ಟಣ, ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಆರಂಭಿಕ ಮೈಸೂರು ಒಡೆಯರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯೂ ಕೂಡ ಆಗಿರ್ತದೆ. ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯ ಇಲ್ಲಿ ಕಂಡುಬರುವಂತಹ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಹಾಗೆ ಬಾಂಬೆ ಅಂತಂದರೆ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. ಇದು ಭಾರತದ ಪಶ್ಚಿಮ ತೀರದಲ್ಲಿ ಬ್ರಿಟಿಷರ ಪ್ರಮುಖ ನೆಲೆಯಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗುತ್ತದೆ. ಹಾಗೆ ಆಗ್ರಾದ ಬಗ್ಗೆ, ಇದು ಭಾರತದ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯ ದಡದ ಮೇಲೆ ಇದೆ. ಇದನ್ನು ಸಿಕಂದರ ಲೋಧಿಯು ನಿರ್ಮಿಸ್ತಾನೆ. ಇದು ಮೊಘಲರ ರಾಜಧಾನಿಯಾಯಿತು. ತಾಜ್ ಮಹಲ್ ಆಗ್ರಾದಲ್ಲಿನ ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ. ಪಾಟಲಿಪುತ್ರ, ಗಂಗಾ ನದಿಯ ದಂಡೆಯ ಮೇಲಿರುವಂತಹ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತಿರುವಂತಹ ಬಿಹಾರ ರಾಜಧಾನಿಯಾಗಿತ್ತು. ಇದು ಮಗಧ ಸಾಮ್ರಾಜ್ಯ, ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯೂ ಕೂಡ ಆಗಿತ್ತು. ಮುಂದೆ ಮೀರತ್ ಅನ್ನುವಂತಹ ಸ್ಥಳ, ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು. ಹಾಗೆ ಬಿಜಾಪುರ ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಅನಾರ್ ಮಹಲ್, ಬಾರಕಮಾನ್ ಮುಂತಾದವು ಕೂಡ ಇಲ್ಲಿ ಬಿಜಾಪುರದಲ್ಲಿ ಕಾಣಬಹುದಾಗಿದೆ. ಹಾಗೆ ಹಳೆಬೀಡು, ಇದು ಹಾಸನ ಜಿಲ್ಲೆಯಲ್ಲಿದೆ. ಇದರ ಮೊದಲ ಹೆಸರು ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ಅಂತಲೂ ಕೂಡ ಕರೀತಾರೆ. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳರು ಮತ್ತು ಶಾಂತಳೇಶ್ವರ ದೇವಾಲಯಗಳು ಕೂಡ ಇಲ್ಲಿ ಇವೆ. ಇಲ್ಲಿ ನೋಡಿ 21 ಸ್ಥಳಗಳನ್ನು ಕೊಟ್ಟಿದ್ದಾರೆ. ಒಂದು 20 ಸ್ಥಳಗಳಲ್ಲಿ ಸುಮಾರು ನಿಮಗೆ ಕೊಡುವಂತಹದ್ದು ಕೇವಲ 8 ಕೊಟ್ಟಿರ್ತಾರೆ. ಅದರಲ್ಲಿ 5ಕ್ಕೆ ನೀವು ಸ್ಥಳವನ್ನು ಗುರುತಿಸಿ ಸ್ಥಳದ ಬಗ್ಗೆ 1, 2 ಲೈನ್ 3 ಲೈನಲ್ಲಿ ಉತ್ತರವನ್ನು ಬರೆದ್ರೆ ನಿಮಗೆ ಟೋಟಲ್ ಆಗಿ 10 ಅಂಕಗಳು ನಿಮಗೆ ದೊರೆಯುತ್ತೆ. ಇನ್ನು ನಿಮ್ಮ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಒಂದು ಮೇನನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ಧನ್ಯವಾದಗಳು.